ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅಮಾನತು ವಿಚಾರಕ್ಕೆ ಇದೀಗ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾದಂತಹ ಸುಧಾಕರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅಮಾನತು ವಿಚಾರ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಸುಧಾಕರ್ ಪ್ರತಿಕ್ರಿಯೆ. ಅಧಿಕಾರಿಗಳು ದೂರು ಕೊಟ್ಟ ತಕ್ಷಣ ಸರ್ಕಾರದಿಂದ ಕ್ರಮ. ಅಧಿಕಾರಿಗಳ ಗೌರವ ಉಳಿಸಲು ಕಾರ್ಯ ನಾವು ಮಾಡಿದ್ದೇವೆ. ಸಿಎಂ ಡಿಸಿಎಂ ಗೃಹ ಸಚಿವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಕೂಡಲೇ ರಾಜೀವ್ ಗೌಡರನ್ನ ಬಂಧಿಸುವ ಕೆಲಸ ಆಗುತ್ತೆ. ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಎಂಸಿ ಸುಧಾಕರ್ ಹೇಳಿಕೆ ಇದು. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅಮಾನತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾದಂತಹ ಸುಧಾಕರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳು ದೂರು ಕೊಟ್ಟ ತಕ್ಷಣವೇ ಸರ್ಕಾರದಿಂದ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಅಧಿಕಾರಿಗಳ ಗೌರವ ಉಳಿಸುವ ಕಾರ್ಯವನ್ನ ನಾವು ಮಾಡಿದ್ದೇವೆ ಅಂತ ಸಿಎಂ ಡಿಸಿಎಂ ಗೃಹ ಸಚಿವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಕೂಡಲೇ ರಾಜೀವ್ ಗೌಡರನ್ನ ಬಂಧಿಸುವ ಕೆಲಸ ಕೂಡ ಆಗುತ್ತೆ ಈಗ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಚಿವ ಎಂಸಿ ಸುಧಾಕರ್. ನೋಡಿ, ಈಗ ಮಾನ್ಯ ನಮ್ಮ ಹಿರಿಯ ಸಚಿವರು KH ಮುನಿಯಪ್ಪ ಸಾಹೇಬರು ಹೇಳಿರ್ತಕ್ಕಂಥದ್ದು ನಾನು ನೋಡಬಹುದು. ಬಹುಶಃ ಅವ್ರಿಗೂ ರಾಜೀವ್ ಗೌಡರಿಗೂ ಆತ್ಮೀಯ ಸಂಬಂಧ ಇರ್ಬೋದು ಮತ್ತು ಅವ್ರ ಬಗ್ಗೆ ಬಹಳಷ್ಟು ನಂಬಿಕೆ ಇರ್ಬೋದು. ಆದರೆ ಈ ಘಟನೆ ನಡೆದಂಥದ್ದು, ಆ ಧ್ವನಿ ಸುರುಳಿಯನ್ನ ಕೇಳದಂಥವ್ರು ಯಾವ ಇಂಥದನ್ನ ನಾಗರಿಕ ಸಮಾಜದಲ್ಲಿ ಅದನ್ನ ಹುಟ್ಟುತ್ತದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಮುನಿಯಪ್ಪನವರು ಹೇಳಿರ್ತಕ್ಕಂಥದ್ದು ಆ ಸ್ವಭಾವದವರಲ್ಲ. ಆದ್ರೆ ಯಾಕೆ ಈ ರೀತಿ ಮಾತಾಡೋರು ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ನೋಡಿದೆ. ಅದರಿಂದ ಸಂಪೂರ್ಣವಾಗಿ ನಾವು ಮುನಿಯಪ್ಪನವರು ಅವ್ರ ಪರ ಇದ್ದಾರೆ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬರತಕ್ಕಂಥದ್ದು ಬಹುಶಃ ಸೂಕ್ತ ಅಲ್ಲ. ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಮಾನ್ಯ ಗೃಹ ಸಚಿವರು ಎಲ್ಲರೂ ಇದನ್ನ ನಾವು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ಅವರನ್ನ ಬಂಧನ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ಸೂಚನೆ ಕೊಟ್ಟಿದ್ದೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಆ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಸತ್ಯದ ವಿಚಾರ. ಅದರಿಂದ ಯಾವುದೇ ರೀತಿ ನಮ್ಮ ಪಕ್ಷದ ಒಬ್ಬ ಅಭ್ಯರ್ಥಿ ಆಗಿದ್ರು ಅಂತಕ್ಕಂಥ ಕಾರಣದಿಂದ ಅವನ್ನ ರಕ್ಷಣೆ ಮಾಡುವಂತ ಸಂದರ್ಭ ಇಲ್ಲಿ ಬರೋದು. ಇದೀಗ ರಾಜೀವ್ ಗೌಡ ಅಮಾನತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಸಿ ಸುಧಾಕರ್ ಹೇಳಿಕೆ ಇದು. ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾದಂಥ ಎಂಸಿ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೀಗ ಏನು ಸಿಎಂ ಡಿಸಿಎಂ ಮತ್ತು ಗೃಹ ಸಚಿವರ ಆದೇಶದಂತೆ ಕೂಡಲೇ ಒಂದು ಆಕ್ಷನ್ ಅನ್ನ ತೆಗೆದುಕೊಳ್ಳಲಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಲ್ಲಿ ಏನು ಮಹಿಳಾ ಅಧಿಕಾರಿಗೆ ಒಂದು ಧಮಕಿಯನ್ನ ಹಾಕಿದ್ರು, ಅಲ್ಲಿ ಏನು ಆ ಒಂದು ಅಗೌರವವಾಗಿ ನಡೆದುಕೊಂಡಿದ್ರು, ಇದು ತಿಳಿದ ತಕ್ಷಣ ಅಲ್ಲಿ ಆಕ್ಷನ್ ಅನ್ನ ತೆಗೆದುಕೊಂಡಿದ್ದಾರೆ. ಸೊ ಹೀಗಾಗಿ ಇನ್ನು ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಬಂಧಿಸುವಂತ ಕಾರ್ಯ ಸಹಿತ ಆಗ್ಬೋದು ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಅಲ್ಲಿ ಸತ್ಯ, ಎಷ್ಟರ ಮಟ್ಟಿಗೆ ಅದು ನಿಜ ಆಗುತ್ತೋ ಸುಳ್ಳು ಆಗುತ್ತೋ ಅದನ್ನ ಕಾದು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇಂತಹ ಘಟನೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಈ ರೀತಿಯಾಗಿ ಆಕ್ಷನ್ ನ ತೆಗೆದುಕೊಳ್ಳುವಂತಹ ವಿಚಾರಕ್ಕೆ ಅಂದ್ರೆ ಎಷ್ಟರ ಮಟ್ಟಿಗೆ ಅದು ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಮತ್ತೊಂದು ಕಡೆ ಪ್ರಶ್ನಾರ್ಹವಾಗಿ ಉಳಿಯುತ್ತೆ. ಸೊ ಹೀಗಾಗಿ ಎಂಸಿ ಸುಧಾಕರ್ ಏನೋ ಹೇಳಿದ್ದಾರೆ, ಆದ್ರೆ ಸರ್ಕಾರದಿಂದ ಎಷ್ಟರ ಮಟ್ಟಿಗೆ ಇದು ವರ್ಕೌಟ್ ಆಗುತ್ತೆ ಅಂತ ಕಾದು ನೋಡ್ಬೇಕು.